ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟಿಂಗ್ ಮತ್ತೆ ಸಿನಿಮ್ಯಾಟಿಕ್ ಟ್ರೈಲರ್ ಇಂಟ್ರೋ ಅದರ ಇಂಟ್ರೋನ ನೀವು ನಿಮ್ಮ ಮೊಬೈಲಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಇಂಟ್ರೋ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕು, ಜೊತೆಗೆ ಪಿಕ್ಸೆಲ್ ಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕು. ಈ ಪಿಕ್ಸೆಲ್ ಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ನೀವು ತುಂಬಾ ಅದ್ಭುತವಾದಂತಹ 3D ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡು ಡಿಫರೆಂಟ್ ಟೈಪ್ಸ್ ಆಫ್ ವೆರೈಟಿ ಆಫ್ ಟೆಕ್ಸ್ಟ್ ನ ನೀವು ಕ್ರಿಯೇಟ್ ಮಾಡ್ಕೊಬಹುದು. ಸೊ ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ ನಿಮ್ಮನ್ನ ಫಿಲಮ್ ಗುರುವಿಂದ ಕನ್ನಡ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ಸ್ಗೆ ಚೇಂಜ್ ಮಾಡಬೇಕು ಅಂತ ಒಂದು ಯೋಚನೆ ಬಂದಿದೆ. ಸೊ ಕಮೆಂಟ್ ಮಾಡಿ ಚೇಂಜ್ ಮಾಡಲಾ ಬೇಡವಾ ಅಂತ ಅಂದ್ಬಿಟ್ಟು. ಓಕೆ, ಸೊ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಲಿಂಕ್ ಮತ್ತು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ 2 ಟ್ಯುಟೋರಿಯಲ್ ಇದೆ. ಒಂದು ಟ್ಯುಟೋರಿಯಲ್ ನೀವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ತರ ಮೆಟಾಲಿಕ್ ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಆಮೇಲೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಯಾವ ರೀತಿ ತರ ಇಂಟ್ರೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಈ ಒಂದು ಟ್ಯುಟೋರಿಯಲ್ ನಿಮಗೆ ಹೊಸ ವಿಷಯಗಳು, ಚೆನ್ನಾಗಿರುವಂಥ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ. ಸೊ ಬನ್ನಿ ಈಗ ಟ್ಯುಟೋರಿಯಲ್ ನೋಡೋಣ. ಫಸ್ಟ್ ಯಾವ ರೀತಿ ಟೆಕ್ಸ್ಟ್ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ಫಸ್ಟ್ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿ. ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ನ್ಯೂ ಟೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಟನ್ ಅಂತ ಅಂದ್ಬಿಟ್ಟು ಆವಾಗ ಇದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾವ ಟೆಕ್ಸ್ಟ್ ಬೇಕಾದ್ರೆ ನೀವು ಟೈಪ್ ಮಾಡಿ. ನಾನು ಇಲ್ಲಿ ಫಿಲಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ಟೆಕ್ಸ್ಟ್ ಹಾಕಿದೆ. ಈಗ ಟೆಕ್ಸ್ಟ್ಗೆ ನಾವೀಗ ಫಾಂಟ್ ಚೇಂಜ್ ಮಾಡಬೇಕು ಮತ್ತು ಕಲರ್ ಹಾಕಬೇಕು. ಅದನ್ನ ಯಾವ ರೀತಿ ಹಾಕೋದು ಅಂತಂದರೆ ಈ ಎ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹಿಂಗೆ ರೈಟ್ ಸೈಡ್ಗೆ ಸ್ಲೈಡ್ ಮಾಡ್ಕೊಂಬನ್ನಿ. ಇಲ್ಲಿ ನಿಮಗೆ ಫಾಂಟ್ ಅಂತಿರುತ್ತೆ, ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತುಂಬ ಫಾಂಟ್ ಇದೆ. ನಿಮ್ಗೆ ಯಾವ ಫಾಂಟ್ ಬೇಕು ಆ ಫಾಂಟ್ನ ನೀವು ಹಾಕೊಬೋದು, ಅಥವಾ ನೀವೇ ಎಕ್ಸ್ಟ್ರಾ ಅದರ ಬೇರೆ ಫಾಂಟ್ನ ಡೌನ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಬೋದು. ಸೊ ಅದನ್ನ ಯಾವ ರೀತಿ ಹಾಕೊಳ್ಳೋದು ಅಂತಂದರೆ ನಿಮಗೆ ಇಲ್ಲಿ ಮೈ ಫಾಂಟ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಇದನ್ನು ಡೌನ್ ಮಾಡ್ಕೊಂಡು ಎಕ್ಸ್ಟರ್ನಲ್ ಆಗಿ ಡೌನ್ ಮಾಡ್ಕೊಂಡಿರೋಂಥ ಫಾಂಟ್ಸ್. ಈ ಫಾಂಟ್ನ ಇದಕ್ಕೆ ಯಾವ ರೀತಿ ಆ್ಯಡ್ ಮಾಡೋದು ಅಂತಂದರೆ ಇಲ್ಲಿ ನಿಮಗೆ ಟಿ ಮತ್ತು ಪ್ಲಸ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫಾಂಟ್ ಎಲ್ಲಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಫಾರ್ ಎಕ್ಸಾಂಪಲ್ಗೆ ಈಗ ಕ್ವಾಂಟಮ್ ಅನ್ನೋ ಫಾಂಟು. ಸೊ ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ರೈಟ್ ಮಾರ್ಕ್ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ಸೆಲೆಕ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫಾಂಟು ನಿಮಗೆ ಇಲ್ಲಿ ಬಂದ್ಬಿಡುತ್ತೆ. ತುಂಬ ಈಸಿ. ಸೊ ಓಕೆ, ಈ ಫಾಂಟ್ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ, ಕ್ವಾಂಟಮ್ ಅಂತ ಅಂದ್ಬಿಟ್ಟು. ಸೊ ನಾನೀಗ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ ಫಾಂಟ್ ಇವಾಗ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಈ ಟೆಕ್ಸ್ಟ್ನ ಸೈಜ್ ಯಾವ ರೀತಿ ದೊಡ್ಡ ಮಾಡ್ಕೊಳ್ಳೋದು ಅಂತ ಅಂದರೆ ನಿಮ್ಗೆ ಇಲ್ಲಿ ಡಾಟ್ ಕಾಣ್ತಿದ್ರೆ ಇದನ್ನ ಇಟ್ಕೊಂಡು ನೀವು ದೊಡ್ಡ ಮಾಡ್ಕೊಂಡ್ರೆ ನಿಮಗೆ ಟೆಕ್ಸ್ಟ್ದು ಸೈಜ್ ದೊಡ್ಡ ಆಗುತ್ತೆ. ಮತ್ತು ಒಂದು ಟೈಮ್ ಏನಾಗುತ್ತೆ ಅಂದರೆ ನಿಮ್ಮ ಟೆಕ್ಸ್ಟ್ ಈ ರೀತಿ ಬಂದ್ಬಿಟ್ಟಿರುತ್ತೆ. ನೀವು ಟೆಕ್ಸ್ಟ್ ಹಾಕೋ ತಕ್ಷಣ ಅವಾಗ ಏನು ಮಾಡಿ ಅಂತಂದರೆ ಈ ಡಾಟ್ ಕಾಣ್ತಿದ್ದೀರಾ, ಇದನ್ನ ಇಟ್ಕೊಂಡು ನೀವು ರೈಟ್ ಸೈಡ್ಗೆ ಸ್ಲೈಡ್ ಮಾಡಿ, ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಓಕೆ, ಇದಿರಲಿ. ಮತ್ತು ಇನ್ನೊಂದು ಇರಲಿ, ಆಮೇಲೆ ಹೇಳ್ತೀನಿ ಅದನ್ನು. ಓಕೆ, ಸೊ ಈಗ ನಮಗೆ ಇವಾಗ ಟೆಕ್ಸ್ಟ್ ಹಾಕಾಗಿದೆ, ಫಾಂಟ್ ಹಾಕಾಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಸಿಲ್ವರ್ ರೀತಿ ಮಾಡಬೇಕು ಅಂದರೆ ಸಿಲ್ವರ್ ರೀತಿ ಕಾಣೋ ರೀತಿ ಇದನ್ನು ನಾವು ಮಾಡಬೇಕಂದ್ರೆ ಮೆಟಲ್ ರೀತಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ ತುಂಬ ಸಿಂಪಲ್. ಫಸ್ಟು ಕಲರ್ ಚೇಂಜ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಕಲರ್ ಅಂತ ಇರುತ್ತೆ, ಈ ಎಲೆ ಕಲರ್ ಅಂತ ಇರುತ್ತೆ. ಕಲರ್ ಮೇಲೆ ಕ್ಲಿಕ್ ಮಾಡಿ, ಗ್ರೇಡಿಯಂಟ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಡಿಫಾಲ್ಟಾಗೆ ಈ ಥರ ಬರುತ್ತೆ. ಓಕೆನಾ, ಈ ಕಡೆ ಲೈಟ್ ಗ್ರೇ, ಈ ಕಡೆ ಒಂಥರ ಬ್ಲ್ಯಾಕಿಶ್ ಡಾರ್ಕ್ ಗ್ರೇ ರೀತಿ ಬರುತ್ತೆ. ಸೊ ಅಕಸ್ಮಾತ್ ಬಂದಿಲ್ಲ, ಡಿಫಾಲ್ಟಾಗಿ ಎಲ್ಲ ಇದರಲ್ಲೂ ಬರುತ್ತೆ. ಅಕಸ್ಮಾತ್ ನೀವು ಚೇಂಜ್ ಮಾಡಿದ್ದೀರಾ ಅಥವಾ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಪೇಂಟ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಇದನ್ನು ಈ ಲೈಟ್ ಗ್ರೇ ಹತ್ರ ಬರೋ ಥರ ಮಾಡ್ಕೊಳ್ಳಿ. ಇದನ್ನು ಫುಲ್ ಎಂಡಿಗೆ ತಂದ್ಬಿಟ್ಟು ಇದನ್ನು ಲೈಟ್ ಗ್ರೇಗೆ ಬರೋ ಥರ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇಲ್ಲಿ ಕಲರ್ ಕೋಡೆಲ್ಲ ಇರುತ್ತೆ, ಅದೆಲ್ಲ ಹೇಳ್ತವ್ರೆ, ತುಂಬ ಲೇಟ್ ಆಗಿಬಿಡುತ್ತೆ, ಇರಲಿ ಬೇಡ, ಸಿಂಪಲಾಗಿ ನೋಡೋಣ. ಓಕೆ, ನೆಕ್ಸ್ಟ್ ಈ ಕಡೆದ್ರ ಮೇಲೆ ಕ್ಲಿಕ್ ಮಾಡಿ, ಕಲರ್ ಮೇಲೆ ಕ್ಲಿಕ್ ಮಾಡಿ, ಒಂಚೂರು ಡಾರ್ಕ್ ಆಗಿರೋ ಥರ ಇದನ್ನು ಫುಲ್ ಎಂಡಿಗೆ ತಂದ್ಬಿಡಿ, ಒಂಚೂರು ಡಾರ್ಕ್ ಆಗಿರೋ ಥರ ನಿಲ್ಸ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ, ಈ ಥರ ಕಾಣಬೇಕು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ, ನೋಡಿ ಬಂದಿದೆ ಅಲ್ಲಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ಒಂಚೂರು ನಮಗೆ ಟೆಕ್ಸ್ಟ್ ಕಲರ್ ಚೇಂಜ್ ಆಗಿದೆ, ಬಟ್ ಆದರೆ ಇದು ಒಂಥರ ಮೆಟಲ್ ರೀತಿ ಕಾಣ್ತಾ ಇಲ್ಲ. ಸೊ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದರೆ ನಿಮಗೆ ಎಂಬಾಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೆಕ್ಸ್ಟ್ ಇದು ಲೈಟ್ ಎಲ್ಲಿಂದ ಬರಬೇಕು ಅಂತ ಅಂದ್ಬಿಟ್ರೆ ಶೈನಿಂಗು ನಮಗೆ ಮೇಲಿಂದನೇ ಇರಲಿ, 117 ಕೊಟ್ಟಿರ್ತೀನಿ. ನೆಕ್ಸ್ಟ್ ಇಂಟೆನ್ಸಿಟಿ ಕೇಳುತ್ತೆ. ಇದು ನೀವು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಟೆಕ್ಸ್ಟ್ ನೋಡ್ಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ನಿಲ್ಸ್ಕೊಂಡ್ರೆ ನಿಮ್ಮ ಟೆಸ್ಟ್ ಇದು ನಿಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ನೀವು ಯಾವ್ದು ನಿಲ್ಸ್ಕೊತೀರೋ ಅದೇನೇ ಪಕ್ಕ, ಅದೇನೇ ಕರೆಕ್ಟ್. ಇದಕ್ಕೆ ಹಿಂಗೆ ನಿಲ್ಸ್ಕೋಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ನಿಮ್ಗೆ ಯಾವ್ದು ನಿಲ್ಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡ್ಕೊಂಡು ಅದಕ್ಕೆ ಇದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಬೇವೆಲು, ಸ್ಪೆಕ್ಯುಲರ್ ಹಾರ್ಡ್ನೆಸ್ಸು, ಆಂಬಿಯಂಟ್ ಲೈಟು, ಇಂಟೆನ್ಸಿಟಿ, ಬೇವೆಲ್ ಒಂಚೂರು ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆನಾ, ನೋಡಿ ಟೆಕ್ಸ್ಟ್ ಯಾವ ರೀತಿ ಸಖತ್ತಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಓಕೆ, ಈಗ ಇದು ಮುಗೀತು. ಒಂಚೂರು ಮಾಡೋಣ. ಮತ್ತು ಇದನ್ನು ಸೆಂಟರ್ ನಿಲ್ಸ್ಕೊಂಬಿಡೋಣ. ಸೆಂಟರ್ಗೆ ಯಾವ ರೀತಿ ನಿಲ್ಸ್ಕೊಳ್ಳೋದು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡ್ ಬನ್ನಿ, ರಿಲೇಟಿವ್ ಪೊಸಿಷನ್ ಅಂತ ಇರುತ್ತೆ ನೋಡಿ, ಎಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎರಡನ್ನೂ ಕ್ಲಿಕ್ ಮಾಡಿ, ಎರಡರ ಮಧ್ಯನೂ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಫಿಲಮ್ ಅಂತ ಆಯಿತು. ಈಗ ಇದ್ರ ಕೆಳಗಡೆ ಇನ್ನೊಂದು ಟೆಕ್ಸ್ಟ್ ಹಾಕಬೇಕು. ಆ ಟೆಕ್ಸ್ಟ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಇದ್ರದ್ದು ಡೈಮೆನ್ಷನ್ನ ನಾವು ಕರೆಕ್ಟ್ ಮಾಡ್ಕೊಂಬಿಡೋಣ. ಅಂದರೆ 1280 720. ಅವಾಗ ನಮಗೆ ಕೈನ್ಮಾಸ್ಟರ್ ಹಾಕೊಳ್ಳೋಕ್ಕೆಲ್ಲ ನಮಗೆ ಈಸಿ ಆಗುತ್ತೆ. ಸೊ ಅದನ್ನು ಯಾವ ರೀತಿ ನಿಲ್ಲಿಸ್ಕೊಳ್ಳೋದು ಅಂತಂದರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ, 1280 720 ನಿಲ್ಲಿಸ್ಕೊಂಬಿಡೋಣ. ಅಯ್ಯೋ ಏನಾಗೋಯ್ತು, ಇಮೇಜ್ ಸೈಜ್ 1280 720. ಇವಾಗ ನಮಗೆ 16:9 ಆಸ್ಪೆಕ್ಟ್ ರೇಷಿಯೋ ಆಗುತ್ತೆ. ಸೊ ನಮಗೆ ಕೈನ್ಮಾಸ್ಟರ್ ಹಾಕೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡೋಣ, ನೋಡಿ ಬಂತು. ಸೊ ನೆಕ್ಸ್ಟ್ ಇದನ್ನು ಕರೆಕ್ಟಾಗಿ ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಇದು ನಿಮ್ಮ ಕೈನ್ಮಾಸ್ಟರ್ ಬರುವಂಥ ಸ್ಕ್ರೀನ್ ಅಂದ್ಕೊಳ್ಳಿ. ನೀವು ವೀಡಿಯೋ ಮಾಡ್ತೀರಲ್ಲ, ವೀಡಿಯೋ ಆ ಥರ ಸ್ಕ್ರೀನ್ ಅಂದ್ಕೊಳ್ಳಿ. ನಿಮಗೆ ಟೆಕ್ಸ್ಟ್ ಎಷ್ಟು ಬರಬೇಕು ಅಂತ ನೋಡಿಕೊಂಡು ಅಲ್ಲೂ ಕೂಡ ನಾವು ಸ್ಕೇಲಿಂಗ್ ಮಾಡ್ಕೊಬೋದು. ಬಟ್ ಆದರೆ ಇಲ್ಲೇ ನಾವು ಕ್ಲೀನಾಗಿ ನಿಲ್ಸ್ಕೊಂಡ್ಬಿಟ್ರೆ ನಮ್ಗೆ ಅಲ್ಲಿ ಈಸಿ ಆಗುತ್ತೆ.
ಇಷ್ಟಿರಲಿ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಲೇಟಿವ್ ಪೊಸಿಷನ್ ನೋಡ್ಕೊಂಬಿಡೋಣ. ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಸೆಂಟರ್ ನಿಲ್ಲಿಸ್ಕೊಂಡು ಒಂಚೂರು ಮೇಲೆ ಎತ್ತಿ ಸಾಕು. ಡನ್. ಯಾಕೆಂದರೆ ಕೆಳಗಡೆ ಇನ್ನೊಂದು ಟೆಕ್ಸ್ಟ್ ಹಾಕ್ತೀವಲ್ಲ ನಾವು, ಇರಲಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ. ಸೊ ಈಗ ಫಿಲಮ್ ಆಯ್ತು. ಈಗ ಕೆಳಗಡೆ ಇನ್ನೊಂದು ಟೆಕ್ಸ್ಟ್ ಗುರು ಅಂತ ಹಾಕಬೇಕು. ಅದನ್ನ ಯಾವ ರೀತಿ ಹಾಕೋದು ಅಂತ ತುಂಬ ಈಸಿಯಾಗಿ ಮಾಡ್ಕೊಬೋದು ನಾವೀಗ ಅದನ್ನು. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಾಪಿ ಅಂತ ಬರುತ್ತೆ, ಎಲೆ ಕಾಪಿ ಅಂತ ಬರುತ್ತೆ. ಕಾಪಿ ಮೇಲೆ ಕ್ಲಿಕ್ ಮಾಡಿ ಅದು ಮೇಲೆ ಬರುತ್ತೆ, ಅದನ್ನು ತಗೊಂಡು ಕೆಳಗಡೆ ಮಾಡಿ. ಡನ್. ತಿರ್ಗಿ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಚೇಂಜ್ ಮಾಡಿ ಟೆಕ್ಸ್ಟ್ನ ಅಷ್ಟೇ. ಈಗ ಗುರು ಅಂತ ಟೈಪ್ ಮಾಡಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿದೆ, ಬಂತು. ನೆಕ್ಸ್ಟ್ ಇದ್ರ ಫಾಂಟ್ನ ಚೇಂಜ್ ಮಾಡಿಬಿಡೋಣ. ಸೇಮ್ ಫಾಂಟೇ ಬೇಡ ನಮಗೆ. ಸೊ ಫಾಂಟ್ ಮೇಲೆ ಕ್ಲಿಕ್ ಮಾಡಿದೆ. ಇದಕ್ಕೆ ನಾನು ಆಟೋ ಟೆಕ್ನೋ ಅಂತಿದೆ, ಇದನ್ನು ಕ್ಲಿಕ್ ಮಾಡಿದೆ. ಇದ್ರ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈ ಫಾಂಟ್ ಲಿಂಕ್ನು. ಓಕೆನಾ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ ಈ ಫಾಂಟ್ ಬಂತು. ಓಕೆನಾ, ನೋಡಿ ಬಂದೇ ಬಿಡ್ತು. ಬೇಕಾದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನಾದ್ರು ಚೆನ್ನಾಗಿ ಕಾಣ್ತಾ ಇಲ್ಲ, ಇನ್ನೊಂಚೂರು ಕಲರ್ ಏನೋ ಚೇಂಜ್ ಮಾಡಬೇಕು ಅಥವಾ ಎಂಬಾಸ್ನ ಏನಾದ್ರು ಚೇಂಜ್ ಮಾಡಬೇಕು ಅಂತಿದ್ರೆ ಬೇಕಾದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ನೀವು ಇದನ್ನೆಲ್ಲ ನೀವು ಬೇಕಾದ್ರೆ ಇಲ್ಲಿ ಚೇಂಜ್ ಮಾಡ್ಕೊಬೋದು. ಈಗ ಇದಕ್ಕೂ ಕೂಡ ಸಪ್ರೇಟಾಗಿ ಎಲ್ಲ ಏನೇನು ಬೇಕು ಅದನ್ನು ಚೇಂಜ್ ಮಾಡ್ಕೊಬೋದು. ನಂಗೆ ಅದೇ ಇರಲಿ, ಚೆನ್ನಾಗಿ ಕಾಣ್ತಿದೆ, ಸಾಕು. ಓಕೆ. ಮತ್ತು ಇನ್ನೊಂದು ಇಲ್ಲಿ ನಿಮಗೊಂದು ಟಿಪ್ ಹೇಳ್ಕೊಡ್ತೀನಿ. ಈ ಫಿಲಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಯಾವ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಅದು ಎಡಿಟ್ ಆಗುತ್ತೆ ನೋಡ್ಕೊಳ್ಳಿ. ಈಗ ಫಿಲಮ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಸ್ಪೇಸಿಂಗ್ ಅಂತ ಇರುತ್ತೆ, ಎರಡು ಲೆಟರ್ಗಳ ಮಧ್ಯೆ, ಅಕ್ಷರಗಳ ಮಧ್ಯೆ ಸ್ಪೇಸ್ ಜಾಸ್ತಿ ಮಾಡ್ಕೊಬೇಕು ಅಂತಂದರೆ ಈ ಸ್ಪೇಸಿಂಗ್ನ ಯೂಸ್ ಮಾಡಿ. ಇವಾಗ ನಿಮ್ಗೆ ಒಂಥರ ಸಿನಿಮ್ಯಾಟಿಕ್ ಆಗಿ ಕಾಣುತ್ತೆ. ಸ್ಪೇಸಿಂಗ್ ಒಂದು 5 ಮಾಡ್ಕೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಬಂದೆ. ಸೊ ಈ ಫಿಲಮ್ ಮತ್ತು ಗುರು ಕರೆಕ್ಟಾಗಿ ಎರಡು ಅಲೈನ್ ಆಗಿರ್ಬೇಕಂತಂದರೆ ಎರಡು ಕರೆಕ್ಟಾಗಿ ಸೆಂಟ್ರಲ್ ಇರೋ ಥರ ನೋಡ್ಕೊಳ್ಳಿ ಇವೆರಡು ಟೆಕ್ಸ್ಟ್ಗೂ. ಅವಾಗ ನಾವು ಬೇಕಾದ್ರೆ ಇದು ಇಲ್ಲೆಲ್ಲಾದರೂ ಇರಲಿ ಕೈನ್ಮಾಸ್ಟರ್ಗೆ ಹಾಕ್ದಾಗ ನಮಗೆ ಕರೆಕ್ಟಾಗಿ ಕಾಣಬೇಕು ಅಂತಂದರೆ ಈ ಟೆಕ್ಸ್ಟ್ ಕರೆಕ್ಟಾಗಿ ನಿಮಗೆ ಒಂದೇ ಸೆಂಟ್ರಲ್ ಇದೆ ಅನ್ನೋ ಥರ ನಿಮಗೆ ಕಾಣಬೇಕು ನೋಡ್ಬೇಕಾದ್ರೆ. ಆ ಥರ ನೋಡ್ಕೊಂಡು ಕ್ಲೀನಾಗಿ ನಿಲ್ಲಿಸ್ಕೊಳ್ಳಿ. ಓಕೆ, ಈಗ ನನಗೆ ಕರೆಕ್ಟಾಗಿ ಕಾಣ್ತಾ ಇದೆ. ಡನ್. ಸೊ ಈಗ ಎಲ್ಲ ಆಗಿದೆ. ನೆಕ್ಸ್ಟ್ ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ಅಂದರೆ, ಸೇವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈಗ ಏನಪ್ಪ ಅಂದರೆ ನಾವೀಗ ಫಿಲಮ್ ಗುರು ಅಂತ ಟೈಪ್ ಮಾಡಿದ್ದೀವಿ. ಈಗ ನಾನು ಇಲ್ಲಿ ನಿಮಗೆ ಟ್ರೈಲರ್ ಎಫೆಕ್ಟ್ ಹೇಳ್ಕೊಡ್ತೀನಿ, ಸಿನಿಮ್ಯಾಟಿಕ್ ಟ್ರೈಲರ್ ರೀತಿ ಇಂಟ್ರೋ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು. ಸೊ ಏನಾಗುತ್ತೆ, ಒಂದು 4-5 ಟೆಕ್ಸ್ಟ್ ಬೇಕಾಗುತ್ತೆ. ಈಗ ಫಿಲಮ್ ಗುರು ಒಂದಾಯಿತು, ನೆಕ್ಸ್ಟ್ ಬಂದು ಇನ್ನೊಂದು ಸಿನಿಮ್ಯಾಟಿಕ್ ಇಂಟ್ರೋ ಅಥವಾ ನೇಮ್, ಅವ್ರ ಹೆಸರು, ಅಂದರೆ ತುಂಬ ಇದೇ ಥರ ಬೇರೆ ಇದೇ ಫಾರ್ಮ್ಯಾಟಲ್ಲಿ ನಿಮಗೆ ಬೇರೆ ಟೆಕ್ಸ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ಪ್ರತಿ ಸತಿಗೂ ನಾವು ಬಂದು ಪ್ರತಿಗೂ ಬೇರೆ ಎಂಬಾಸ್ ಹಾಕಿ ಕಲರ್ ಚೇಂಜ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿ ಅಂತಂದರೆ ಈ ಸೇವ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಪ್ರಾಜೆಕ್ಟ್ ನೇಮ್ ಕೇಳುತ್ತೆ, ಪ್ರಾಜೆಕ್ಟ್ ನೇಮ್ ಕೊಟ್ಬಿಡಿ. ಈಗ ಇಂಟ್ರೋ ಅಂತ ಕೊಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅವಾಗೇನಾಗುತ್ತೆ, ನಮಗೆ ಪ್ರಾಜೆಕ್ಟ್ ರೀತಿ ಇದು ನಮಗೆ ಸೇವ್ ಆಗಿರುತ್ತೆ. ನಮಗೆ ಇಲ್ಲಿ 3 ಸರ್ಕಲ್ ರೀತಿ ಕಾಣ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ಇಲ್ಲಿ ಬಂದಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ರತಿ ಸತಿನೂ ಇದ್ರ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ, ನಿಮ್ಗೆ ಏನೇನು ಬೇರೆ ನೇಮ್ ಏನೇನು ಬೇಕು ಅದನ್ನು ನೀವು ಟೈಪ್ ಮಾಡ್ಕೊಂಡು ಅದನ್ನು ಹೋಗ್ತಾ ಇರ್ಬೋದು. ಈಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಥವಾ ಪ್ರತಿ ಸತಿನೂ ನೀವು ಫಸ್ಟಿಂದನೂ ಬೇಕಾದ್ರೆ ಮಾಡ್ಕೊಳ್ಳಿ, ಅಥವಾ ಪ್ರಾಜೆಕ್ಟ್ ರೀತಿ ಸೇವ್ ಮಾಡಿಕೊಂಡು ಈಗ ಹೇಳ್ಕೊಟ್ಟಲ್ಲ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನೇಮ್ ಚೇಂಜ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ ನೇಮ್ ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದನ್ನು ಫೋಟೋ ರೀತಿ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತಂದರೆ, ಅದಕ್ಕಿಂತ ಮುಂಚೆ ನಿಮಗೆ ಇದೆಯಲ್ವಾ, ಎ ಪಕ್ಕ ಇಲ್ಲಿ ಇದು ಕಾಣ್ತಿದೆ, ಇದ್ರ ಪಕ್ಕ ನಿಮಗೆ 2 ಸ್ಕ್ವೇರ್ ಥರ ಕಾಣ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಮಗೆ ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ನೆಕ್ಸ್ಟು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಸೇವ್ ಆಗುತ್ತೆ. PNG ಫಾರ್ಮೆಟಲ್ಲಿ ನಿಮಗೆ ಸೇವ್ ಆಗುತ್ತೆ. PNG ಫಾರ್ಮೆಟ್ ಇತ್ತು ಅಂದರೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಏನು ಇರಲ್ಲ, ಬ್ಯಾಕ್ಗ್ರೌಂಡ್ ಫುಲ್ಲು ಖಾಲಿ ಇರುತ್ತೆ, ನಿಮ್ಮ ಟೆಕ್ಸ್ಟ್ ಮಾತ್ರ ಇರುತ್ತೆ. ಡನ್. ಇವಾಗ ನಮಗೆ ಇದು ಫೋಟೋ ರೀತಿ ಸೇವ್ ಆಗಿದೆ. ನಾನು ಹೇಳ್ಕೊಟ್ಟಿದ್ದ ರೀತಿನೇ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂತಾನೆ ಏನಿಲ್ಲ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಯಾವ ಫಾಂಟ್ ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದು ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಹೇಳಿಲ್ಲ. ಇದು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ. ನಿಮಗೆ ಈ ಪಿಕ್ಸೆಲ್ ಲ್ಯಾಬ್ ಬಗ್ಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. 3D ಟೆಕ್ಸ್ಚರ್ ಹಾಕೋದು ಹೇಗೆ, ಇನ್ನು ಅನೇಕ ವಿಷಯಗಳ ಬಗ್ಗೆ ಪಿಕ್ಸೆಲ್ ಲ್ಯಾಬ್ ಬಗ್ಗೆ ಒಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಯಾವ ರೀತಿ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಆ ವಿಡಿಯೋ ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ನೋಡಿಕೊಂಡು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ವಿಡಿಯೋ ಬಂದಿದೆ. ಸೊ ಇದು ಬಂದು ಸ್ಟಾಕ್ ಫುಟೇಜಸ್. ಈ ಥರ ವೀಡಿಯೋಸು ನಿಮಗೆ ತುಂಬ ಸಿಗುತ್ತೆ ಆನ್ಲೈನಲ್ಲಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ತುಂಬ ಜನ ಆಫ್ಟರ್ ಎಫೆಕ್ಟ್ಸಲ್ಲಿ, ಪ್ರೀಮಿಯರ್ ಪ್ರೋನೆಲ್ಲ ಈ ಥರ ಸಿನಿಮ್ಯಾಟಿಕ್ ಇಂಟ್ರೋನ ಕ್ರಿಯೇಟ್ ಮಾಡ್ಕೊತಾರೆ. ಸೊ ಇನ್ನು ಮುಂಬರೋ ವೀಡಿಯೋಗಳಲ್ಲಿ ಬೇರೆ ರೀತಿಯಾದಂಥ ಈ ಥರ ಸ್ಟಾಕ್ ಫುಟೇಜಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಇಂಟ್ರೋ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸೊ ಇವಾಗ ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಸೌಂಡ್ ಎಫೆಕ್ಟ್ ಕೂಡ ಇದೆ. ಸೊ ನೆಕ್ಸ್ಟ್ ಸ್ಟೆಪ್, ಇದಕ್ಕೆ ನಾವು ಪಿಕ್ಸೆಲ್ ಲ್ಯಾಬಲ್ಲಿ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಟೈಮ್ಲೈನ್ನ ಸ್ಟಾರ್ಟಿಂಗಿಗೆ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಪಿಕ್ಸೆಲ್ ಲ್ಯಾಬ್ ಅನ್ನೋ ಫೋಲ್ಡರಲ್ಲಿ ನೀವು ಕ್ರಿಯೇಟ್ ಮಾಡಿರುವಂಥ ಟೆಕ್ಸ್ಟು ಸೇವ್ ಆಗಿರುತ್ತೆ. ನೋಡಿ ಇಲ್ಲಿ ಓಪನ್ ಮಾಡಿದ್ದೀನಿ. ಸೊ ಫಿಲಮ್ ಗುರು ಅಂತ ಕ್ರಿಯೇಟ್ ಮಾಡಿದ್ನಲ್ಲ ಆ ಟೆಕ್ಸ್ಟ್ ಇಲ್ಲಿ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್, ನಿಮ್ಮ ಟೈಮ್ಲೈನ್ ಒಂಚೂರು ಮುಂದೆ ತೊಗೊಬನ್ನಿ. ಸೊ ಈ ವಿಡಿಯೋ ಕಾಣುತ್ತೆ ರೆಡ್ ಕಲರ್ ವಿಡಿಯೋ ಒಳಗಡೆ. ಸೊ ನೆಕ್ಸ್ಟ್ ನಿಮಗೆ ಎಷ್ಟು ಬೇಕು ಟೆಕ್ಸ್ಟ್ ಯಾವ ರೀತಿ ಇದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿಕೊಂಡು ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ. ಡನ್. ನಾನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ. ಓಕೆ. ಸೊ ಇದು ನಿಮ್ಮ ಮೇಲೆ ಡಿಪೆಂಡು, ನಿಮಗೆ ಎಷ್ಟು ಸೈಜ್ ಬೇಕು, ಹೆಂಗೆ ನಿಲ್ಸೋರು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೊಂಡು ನಿಲ್ಲಿಸ್ಕೊಳ್ಳಿ. ನಾನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು,
ಸೊ ಈ ರೆಡ್ ಕಲರ್ದು ಹಿಂದೆ ಬ್ಯಾಕ್ಗ್ರೌಂಡ್ ಸ್ಮೋಕ್ ಇದೆಯಲ್ಲ ಅದು ಮುಗಿಯುತ್ತದಲ್ಲ, ಸೊ ಕರೆಕ್ಟಾಗಿ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಇದು ಮುಗಿಯುತ್ತದಲ್ಲ, ಕರೆಕ್ಟಾಗಿ ಇಲ್ಲಿಗೆ ನಿಮ್ಮ ಟೆಕ್ಸ್ಟ್ನ ಟ್ರಿಮ್ ಮಾಡ್ಕೊಂಬಿಡಿ, ಅಷ್ಟು ಸಾಕು ನಮಗೆ. ಇಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಕೊಳ್ಳಿ ನಿಮ್ಮ ಟೈಮ್ ಲೈನು. ನಿಮ್ಮ ಎರಡನೇದು ಟೆಕ್ಸ್ಟ್ ಲೇಯರ್ ಸೆಲೆಕ್ಟ್ ಆಗಿರಲಿ. ಕತ್ರಿ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತೆ, ಟೆಕ್ಸ್ಟ್ ಹೊಂಟೋಗುತ್ತೆ. ಟೆಕ್ಸ್ಟ್ ಬರೀ ಇಷ್ಟಕ್ಕೆ ಮಾತ್ರ ಇರುತ್ತೆ. ನೆಕ್ಸ್ಟು ಇನ್ನೊಂದು ಟೆಕ್ಸ್ಟ್ ಹಾಕೊಳ್ಳೋದು, ಇಲ್ಲಿಗೆ ಇನ್ನೊಂದು ಟೆಕ್ಸ್ಟ್ ಇಲ್ಲಿಗೆ ಆ ಥರ ಹಾಕೊಂಡು ಹೋಗ್ಬೋದು ನಾವು. ಅವಾಗ ಇಂಟ್ರೋ ಥರ ಟ್ರೈಲರ್ ಥರ ಕ್ರಿಯೇಟ್ ಆಗುತ್ತೆ ನಮಗೆ. ಓಕೆ, ಸೊ ಈಗ ಟೆಕ್ಸ್ಟ್ ಬಂದಿದೆ. ಸೊ ಈಗ ನಾವು ಟೆಕ್ಸ್ಟ್ನ ಆ್ಯನಿಮೇಷನ್ ಮಾಡಬೇಕಂದ್ರೆ ಇಲ್ಲಿ ಡಗ್ ಅಂತ ಸೌಂಡ್ ಬರುತ್ತೆ. ನೀವು ವಿಡಿಯೋ ಇದು ಮೈಕ್ ಹಾಕಿರೋದ್ರಿಂದ ಸೌಂಡ್ ಕೇಳಿಸ್ತಾ ಇಲ್ಲ. ಸೊ ನೀವು ವಿಡಿಯೋ ಪ್ಲೇ ಮಾಡಿದ್ರೆ ಈ ಥರ ನಿಮಗೆ ಡಗ್ ಅಂತ ಆ ಸೌಂಡ್ ಬಂದ ತಕ್ಷಣ ನಿಮಗೆ ಟೆಕ್ಸ್ಟ್ ಝಗ್ ಅಂತ ಜಾಗಕ್ಕೆ ಬರಬೇಕು. ಸೊ ಆ ರೀತಿ ಯಾವ ರೀತಿ ಅದನ್ನು ಆ್ಯನಿಮೇಷನ್ ಮಾಡೋದು ಅಂತ ನಿಮ್ಮ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಫುಲ್ ಕೆಳಗಡೆ ಬನ್ನಿ, ರಬ್ಬರ್ ಸ್ಟ್ಯಾಂಪ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ನ 0.5ಗಿಂತ ಕಮ್ಮಿ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಪ್ಲೇ ಮಾಡಿ. ಡಗ್ ಅಂತ ಅಂದ್ಬಿಟ್ಟು ಸೌಂಡ್ ಬರೋ ಟೈಮಿಗೆ ಸಗ್ ಅಂತ ನಿಮ್ಮ ಟೆಕ್ಸ್ಟ್ ಜಾಗಕ್ಕೆ ಕೂತ್ಕೊಳ್ಳೋದು. ಅಕಸ್ಮಾತ್ ಕರೆಕ್ಟಾಗಿ ಕೂತ್ಕೊತಾ ಇಲ್ಲ ಅಂತ ಅಂದರೆ ತಿರ್ಗಿ ಇನ್ ಆ್ಯನಿಮೇಷನ್ಗೆ ಹೋಗಿ ರಬ್ಬರ್ ಸ್ಟ್ಯಾಂಪ್ಗೆ ಹೋಗ್ಬಿಟ್ಟು ಈ ಟೈಮಿಂಗ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಟೆಕ್ಸ್ಟ್ ಬರೋಕ್ಕಿಂತ ಮುಂಚೆನೇ ಸೌಂಡ್ ಎಫೆಕ್ಟ್ ಬರ್ತಾ ಇದೆ ಅಂತ ಅಂದರೆ ಸೆಕೆಂಡ್ ಇನ್ನೊಂಚೂರು ಕಮ್ಮಿ ಮಾಡ್ಕೊಳ್ಳಿ. ಅಕಸ್ಮಾತ್ ಟೆಕ್ಸ್ಟ್ ಬಂದು ಆದಮೇಲಿಂದ ಸೌಂಡ್ ಎಫೆಕ್ಟ್ ಬರ್ತಾ ಇದೆ ಅಂತಂದರೆ ಸೆಕೆಂಡ್ನ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ನಿಲ್ಸ್ಕೊಳ್ಳಿ, ತಿರ್ಗಾ ಬನ್ನಿ, ಪ್ಲೇ ಮಾಡಿ. ಕರೆಕ್ಟಾಗಿ ನಿಮಗೆ ಪ್ಲೇ ಮಾಡಿಸೋಣ ಡಗ್ ಅಂದ ತಕ್ಷಣ ಟೆಕ್ಸ್ಟ್ ಜಾಗ ಬಂತ ಬಿಟ್ಬಿಡಿ. ಇಲ್ಲ ಅಂತಂದರೆ ಇನ್ನೊಂದು ಸೆಕೆಂಡ್ ಹೆಚ್ಚು ಕಮ್ಮಿ ಮಾಡಿ ನೋಡ್ಕೊಳ್ಳಿ. ಸೊ ಅದು ನಿಮ್ಗೆ ಮಾಡ್ತಾ ಗೊತ್ತಾಗುತ್ತೆ. ಸೊ ಓಕೆ, ಇವಾಗ ಟೆಕ್ಸ್ಟ್ ಬಂತು. ಸೊ ನೆಕ್ಸ್ಟ್ ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬನ್ನಿ, ಸ್ಕೇಲ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತೆ, ಹಿಂಗೆ ಸ್ಕೇಲ್ ಆಗಿ ಅದು ಮಾಯ ಆಗ್ಬಿಡುತ್ತೆ, ಫೇಡ್ ಔಟ್ ಆಗಿಬಿಡುತ್ತೆ. ನೋಡಿ ಈಗ ಪ್ಲೇ ಮಾಡ್ತೀನಿ, ಝಗ್ ಅಂತ ಬರುತ್ತೆ ಟೆಕ್ಸ್ಟು, ಹಿಂಗಾಗುತ್ತೆ. ನೆಕ್ಸ್ಟ್ ಹಿಂಗೆ ಝಗ್ ಅಂತ ಹೊಂಟೋಗುತ್ತೆ. ಸೊ ಇದೇ ರೀತಿ ನಾವು ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇರಲಿ, ಅದನ್ನು ಇನ್ನೊಂದನ್ನು ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಟೆಕ್ಸ್ಟ್ ಬರುತ್ತಲ್ವ, ನಿಮ್ಮ ಎರಡು ಬೆಳಲ್ಲಿ ಬೇಕಾದ್ರೆ ನಿಮ್ಮ ಟೈಮ್ನ ಜಾಸ್ತಿ ಮಾಡಿಕೊಂಡು ಈಗ ಟೆಕ್ಸ್ಟ್ ಬರುತ್ತಲ್ಲ, ಕರೆಕ್ಟಾಗಿ ಇಲ್ಲಿಗೆ ಟೆಕ್ಸ್ಟ್ ಬರುತ್ತಲ್ವ, ಅಲ್ಲಿಗೆ ನಿಮ್ಮ ಟೈಮ್ನಲ್ಲಿ ನಿಲ್ಲಿಸ್ಕೊಂಡು ನಿಮ್ಮ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಈ ಕೀ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಒಂಚೂರು ಹಂಗೆ ಟೈಮ್ಲೈನ್ನ ಮೂವ್ ಮಾಡ್ಕೊಂಬನ್ನಿ. ಝೂಮ್ ಹಾಕಿಂತ ಮುಂಚೆ ಅಂದರೆ ಇಲ್ಲಿಗೆ ನಿಲ್ಲಿಸ್ಕೊಂಡು ಒಂಚೂರು ಸ್ಕೇಲ್ ಮಾಡಿ. ಇದು ಬೇಕು ಅಂದರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಅಂದರೆ ಇದೊಂಥರ ಲುಕ್ ಕೊಡುತ್ತೆ ನಿಮ್ಗೊಂಥರ ಸಿನಿಮ್ಯಾಟಿಕ್ ಆಗಿ ಸ್ಕೇಲ್ ಆಗ್ತಾ ಇರೋ ಥರ ನಿಮ್ಗೊಂದು ಇದು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಗೊಂದು ರೆಡ್ ಕಲರ್ ಒಂದು ಡಾಟ್ ಬರಬೇಕು, ಆ್ಯನಿಮೇಷನ್ ಕೂತಿದೆ ಅಂತ ಅಂದ್ಬಿಟ್ಟದು. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಈಗ ಪ್ಲೇ ಮಾಡ್ತೀನಿ ನೋಡಿ, ಹಿಂಗೆ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಟೆಕ್ಸ್ಟ್ ಒಂಚೂರು ಹಂಗೆ ಝೂಮ್ ಆಗ್ತಾ ಇರುತ್ತೆ, ಹಂಗೆ ಹೊಂಟೋಗುತ್ತೆ. ಸೊ ಅದೊಂಥರ ಸಿನಿಮ್ಯಾಟಿಕ್ ಲುಕ್ ಕೊಡುತ್ತೆ. ಸೊ ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಇದಕ್ಕೊಂದು ಲೈಟ್ ಹಾಕ್ಬಿಡೋಣ. ಸೊ ಕರೆಕ್ಟಾಗಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ. ನಿಮ್ಮ ಟೈಮ್ ಲೈನ್ ಅಂದರೆ ಟೆಕ್ಸ್ಟ್ ಕರೆಕ್ಟಾಗಿ ಬಂದು ನಿಂತಿರುತ್ತಲ್ಲ ಸ್ಕ್ರೀನ್ ಒಳಗೆ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಆನ್ಲೈನಲ್ಲಿ ನಿಮಗೆ ತುಂಬ ಲೆನ್ಸ್ ಫ್ಲೇರ್ಗಳು ಸಿಗ್ತವೆ. ಈ ಥರ ನೀವು ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಲೆನ್ಸ್ ಫ್ಲೇರ್ .png ಅಂತ ಹೊಡೆದ್ರೆ ನಿಮಗೆ ತುಂಬಾ ವೆರೈಟಿ ಆಗಿರುವಂಥ ಲೆನ್ಸ್ ಫ್ಲೇರ್ ಸಿಗುತ್ತೆ. ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸ್ವಲ್ಪ ಲಿಂಕ್ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಈ ಲೆನ್ಸ್ ಫ್ಲೇರ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬೇಕು ಇದನ್ನು ನಿಲ್ಲಿಸ್ಕೊಳ್ಳಿ. ಸೊ ಬೇಕಾದ್ರೆ ಸೆಂಟರ್ ಬೇಕು ಅಂದರೆ ಸೆಂಟರ್ಗೆ ನಿಲ್ಲಿಸ್ಕೊಳ್ಳಿ ಈ ಥರ, ಅಥವಾ ಹಿಂಗೆ ಆ್ಯನಿಮೇಷನ್ ಆಗೋ ಥರ ಬೇಕು ಅಂದರೆ ಆ್ಯನಿಮೇಷನ್ ಆಗೋ ಥರ ನಿಲ್ಲಿಸ್ಕೊಳ್ಳಿ, ಅಥವಾ ಎಲ್ಲರೂ ಮೇಲೆಲ್ಲರೂ ಇರಬೇಕು ಅಂದರೆ ಮೇಲೆ, ಅಂದರೆ ನಿಮ್ಮ ಟೇಸ್ಟ್ ಡಿಪೆಂಡ್ ಆಗಿ ನೀವು ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ. ಸೊ ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ಮಡಿಕೊಂತಾರೆ, ಆ್ಯನಿಮೇಷನ್ ಮಾಡಿದ್ರೆ ಹಿಂಗೆ ಬರೋ ಥರ ಮಾಡ್ತಾರೆ. ಸೊ ಅದನ್ನು ಕೂಡ ಮಾಡ್ಕೊಳ್ಳಿ. ಅಥವಾ ಮಧ್ಯ ನಿಲ್ಲಿಸ್ಬಿಟ್ಟು ಮಧ್ಯಾಹ್ನ ಈ ಥರ ಸ್ಕೇಲಿಂಗ್ ಆಗೋ ಥರ ಬೇಕಾದ್ರೆ ನೀವು ಆ್ಯನಿಮೇಷನ್ ಕೂಡ ಮಾಡ್ಕೊಬೋದು. ಸೊ ಎರಡೂ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಸೊ ಇದನ್ನು ಆ್ಯನಿಮೇಷನ್ ಮಾಡೋಕ್ಕಿಂತ ಮುಂಚೆ ಒಂದೇನಪ್ಪ ಅಂತಂದರೆ, ನಿಮಗೆ ಲೆನ್ಸ್ ಫ್ಲೇರ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಳ್ಳಿ ಫಸ್ಟು, ಎಲ್ಲಿ ತನಕ ಬೇಕು ಅಂತ. ಸೊ ನನಗೆ ಇಷ್ಟು ಸಾಕು ಲೆನ್ಸ್ ಫ್ಲೇರ್, ಅಂದರೆ ಎಷ್ಟು ಡ್ಯೂರೇಷನ್ ಬೇಕು ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾವು ಆ್ಯನಿಮೇಷನ್ ಮಾಡ್ಬಿಟ್ಟು ಆಮೇಲಿಂದ ಟ್ರಿಮ್ ಮಾಡ್ತೀವಿ ಅಂತಂದರೆ ಆ್ಯನಿಮೇಷನ್ ಹೋಗುತ್ತೆ. ಸೊ ಅದಕ್ಕೆ ಫಸ್ಟು ನಿಮ್ಗೆ ಎಷ್ಟು ಸೆಕೆಂಡ್ ಲೆನ್ಸ್ ಫ್ಲೇರ್ ಬೇಕು ನೋಡಿಕೊಂಡು ಅಷ್ಟನ್ನು ಟ್ರಿಮ್ ಮಾಡ್ಕೊಂಬಿಡಿ. ಸೊ ನನಗೆ ಇಷ್ಟು ಸೆಕೆಂಡ್ ಸಾಕು. ಸೊ ಅಲ್ಲಿಗೆ ನಾನು ಟೈಮ್ ನಿಲ್ಲಿಸ್ಕೊಂಡಿದ್ದೀನಿ. ಎರಡನೇ ಲೆನ್ಸ್ ಫ್ಲೇರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ಕತ್ರಿ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ನನಗೆ ಇಷ್ಟು ಲೆನ್ಸ್ ಫ್ಲೇರ್ ಸಾಕು. ಸೊ ನೆಕ್ಸ್ಟಿಗೆ ಆ್ಯನಿಮೇಷನ್ ಮಾಡೋದೋ ರೀತಿ ಅಂತ ನೋಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅದನ್ನು ಕರೆಕ್ಟಾಗಿ ಮೇಲ್ ತೊಗೊಬಂದು ಮಡಗಿ ಈ ಥರ. ನೆಕ್ಸ್ಟು ಈ ಲಾಕ್ ಮೇಲೆ ಕ್ಲಿಕ್ ಮಾಡಿ, ಎಂಡಿಂಗಿಗೆ ಬನ್ನಿ, ತಿರ್ಗಾ ಇಲ್ಲಿಗೆ ತೊಗೊಬಂದು ಮಡಗಿ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಈಗ ಪ್ಲೇ ಮಾಡ್ತೀನಿ ನೋಡಿ. ಈ ಥರ ನಮಗೆ ಝಿಗ್ ಅಂತ ಆ್ಯನಿಮೇಷನ್ ಬರುತ್ತೆ. ಬೇಕು ಅಂತಂದರೆ ಔಟ್ ಆ್ಯನಿಮೇಷನ್ಗೆ ಹೋಗ್ಬಿಟ್ಟು ಫೇಡ್ ಅಂತ ಕೊಟ್ಟರೆ ಅದು ನಿಧಾನಕ್ಕೆ ಮಾಯ ಆಗುತ್ತೆ ನೋಡಿ. ಇನ್ಗೂ ಫೇಡ್ ಕೊಟ್ಬಿಡೋಣ. ಅಂದರೆ ಈಗ ನೋಡಿ, ಈಗ ನಾರ್ಮಲಾಗಿ ಪ್ಲೇ ಮಾಡಿ ಏನಾಗುತ್ತೆ, ಟಕ್ ಅಂತ ಬಂದ್ಬಿಡುತ್ತೆ. ಅದೇ ನಾನು ಫೇಡ್ ಅಂತ ಕೊಟ್ಬಿಟ್ಟು ಪ್ಲೇ ಮಾಡೋದು ಏನಾಗುತ್ತೆ, ನಿಧಾನಕ್ಕೆ ಬಂದು ಹಂಗೆ ಮಾಯ ಆಗ್ಬಿಡುತ್ತೆ. ಸೊ ಆ ಥರ ನೀವು ಮಾಡ್ಕೊಬೋದು. ಇದೊಂದು ಟೈಪ್ ಆ್ಯನಿಮೇಷನ್ನು. ಸೊ ಇದು ಗೊತ್ತಾಯ್ತಲ್ವ ನಿಮಗೆ. ಈಗ ಇದನ್ನು ತೆಗೆದುಬಿಡ್ತೀನಿ, ಬೇರೆ ಆ್ಯನಿಮೇಷನ್ ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಇದನ್ನು ನೆಗೆಟಿವ್ ಕೊಟ್ಬಿಡ್ತೀನಿ. ಇದನ್ನು ಅಂದರೆ ಈ ಬೇರೆ ತೋರಿಸ್ತೀನಿ ಯಾವ ರೀತಿ ಇನ್ನೊಂದು ಮಾಡ್ಕೊಳ್ಳೋದು ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದನ್ನು ಕರೆಕ್ಟಾಗಿ ಇಲ್ಲಿ ತೊಗೊಂಬಂದು ನಿಲ್ಲಿಸ್ತೀನಿ ಮಧ್ಯಕ್ಕೆ. ಎಲ್ಲಪ್ಪ ಇದ್ರದ್ದು ಸ್ಕೇಲಿಂಗ್ ಕಮ್ಮಿ ಮಾಡ್ಕೊಂಬಿಡೋಣ. ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿರಲಿ, ಎಂಡಿಂಗ್ ಬರೋ ಅಷ್ಟೊತ್ತಿಗೆ ಫುಲ್ಲು ದೊಡ್ಡದಾಗಿ ಹಿಂಗೆ ನಿಲ್ಲಿಸ್ಕೊಂಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈಗ ಪ್ಲೇ ಮಾಡ್ತೀನಿ ನೋಡಿ. ಈ ಥರ
ಬರುತ್ತೆ. ಸೊ ಈ ಥರ ನಿಮಗೆ ತರಾವರಿಯಾಗಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೊಬಹುದು. ಯಾಕೋ ಕಚಡವಾಗಿ ಕಾಣ್ತಿದೆ, ಚೆನ್ನಾಗಿ ಕಾಣ್ತಾ ಇಲ್ಲ. ಸೊ ಹಳೇದನ್ನೇ ಮಾಡ್ಕೊಂಬಿಡ್ತೀನಿ, ಅವಾಗ ಮಾಡಿದ್ನಲ್ಲ ಆ ಥರ. ಈಗ ಪ್ಲೇ ಮಾಡ್ತೀನಿ ನೋಡಿ, ಬಂತು. ಸೊ ಇವಾಗ ನಮಗೆ ಟೆಕ್ಸ್ಟ್ ಆ್ಯನಿಮೇಷನ್ ಆಯಿತು, ಜೊತೆಗೆ ಲೆನ್ಸ್ ಫ್ಲೇರ್ ಆ್ಯನಿಮೇಷನ್ ಆಯಿತು. ಸೊ ಇದೇ ರೀತಿ ನಾವು ಪ್ರತಿಯೊಂದಕ್ಕೂ ಈ ಥರ ಟೆಕ್ಸ್ಟ್ ಹಾಕೊಂಡು ಲೆನ್ಸ್ ಫ್ಲೇರ್ ಹಾಕೊಂಡು ಆ್ಯನಿಮೇಷನ್ ಮಾಡ್ಕೊಂಡು ಹೋದರೆ ಮುಗೀತು. ಸೊ ಎರಡನೇದು ಒಂದು ಅರ್ಧ ತೋರಿಸ್ಬಿಡ್ತೀನಿ, ಅವಾಗ ನಿಮಗೆ ಸ್ವಲ್ಪ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಈಗ ಟೆಕ್ಸ್ಟ್ ಮಾಯ ಆಗುತ್ತಲ್ವಾ. ಸೊ ಇಲ್ಲಿ ಮಾಯ ಆದ ತಕ್ಷಣ ಅಲ್ಲಿಗೆ ನೀವು ಟೈಮ್ಲೈನ್ ಇಳಿಸ್ಕೊಳ್ಳಿ, ಅಂದರೆ ಎಂಡ್ ಆಗುತ್ತಲ್ಲ ಅಲ್ಲಿಗೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬೇರೆ ಟೆಕ್ಸ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ನಾನು ಪಿಕ್ಸೆಲ್ ಲ್ಯಾಬಲ್ಲೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಅದೇ ರೀತಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ ರೆಡ್ ಸ್ಮೋಕ್ ಬಂದು ಮುಗಿಯೋಷ್ಟೊತ್ತು ತನಕ ಮಾತ್ರ ಇಟ್ಕೊಳ್ಳಿ. ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಇದನ್ನು ಅಷ್ಟೇ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ ಆ್ಯನಿಮೇಷನು ರಬ್ಬರ್ ಸ್ಟ್ಯಾಂಪು ಅವಾಗಲೇ ಹೇಳ್ಕೊಟ್ನಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ತಿರ್ಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಳಿ, ಡನ್. ಸೊ ನೆಕ್ಸ್ಟ್ ಇದಕ್ಕೂ ಎಂಡಿಂಗಿಗೆ ಔಟ್ ಆ್ಯನಿಮೇಷನ್ ಬಂದ್ಬಿಟ್ಟು ಸ್ಕೇಲ್ ಅಪ್ ಕೊಡೋಣ. ಇದಕ್ಕೆ ಬೇರೆ ಲೆನ್ಸ್ ಫ್ಲೇರ್ ಆಗಿ ತೋರಿಸ್ತೀನಿ ನೋಡಿ, ಬೇರೆ ಲೆನ್ಸ್ ಫ್ಲೇರ್ ಅವಾಗ ನಿಮ್ಗೊಂದು ಬೇರೆ ರೀತಿ ಗೊತ್ತಾಗುತ್ತೆ, ಬೇರೆ ಇನ್ನೊಂದು ಟೈಪ್ ಆಫ್ ಲೆನ್ಸ್ ಫ್ಲೇರ್ ಯಾವ ರೀತಿ ಆ್ಯಡ್ ಮಾಡೋಂತ ಗೊತ್ತಾಗುತ್ತೆ. ಸೊ ಎಲ್ಲಿಂದ ಲೆನ್ಸ್ ಫ್ಲೇರ್ ಬೇಕು ನಮಗೆ, ಇಲ್ಲಿಂದ ಲೆನ್ಸ್ ಫ್ಲೇರ್ ಬೇಕಲ್ವಾ. ಸೊ ಅಲ್ಲಿಗೆ ನಿಲ್ಲಿಸ್ಕೊಂಡಿದ್ದೀನಿ ನನ್ನ ಟೈಮ್ ಲೈನ್ನ. ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದೆ, ಇದಕ್ಕೆ ಈ ಲೆನ್ಸ್ ಫ್ಲೇರ್ ಹಾಕ್ತೀನಿ. ಇದೊಂಥರ ಸಿನಿಮ್ಯಾಟಿಕಾಗಿ ಸಖತ್ತಾಗಿ ಕಾಣುತ್ತೆ ನಿಮಗೆ. ಸೊ ಈ ಎರಡು ಆರೋ ಮಾರ್ಕ್ ಇಟ್ಕೊಂಡು ಈ ಲೆನ್ಸ್ ಫ್ಲೇರ್ನ ತುಂಬ ದೊಡ್ಡದು ಮಾಡ್ಬಿಟ್ಟು ಈ ಕಡೆ ಎಡ್ಜಿಗೆ ಮಾಡ್ಗೋಣ. ನೆಕ್ಸ್ಟ್ ಈ ಲೆನ್ಸ್ ಫ್ಲೇರ್ ನನಗೆ ಇಷ್ಟು ತನಕ ಸಾಕು, ಇಲ್ಲಿ ತನಕ. ಸೊ ಅಲ್ಲಿಗೆ ನಿಲ್ಲಿಸ್ಕೊಂಡು ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್. ಫಸ್ಟ್ ಸ್ಟೆಪ್ ಯಾವಾಗಲೂ ನಮಗೆ ಎಷ್ಟು ಡ್ಯೂರೇಷನ್ ಬೇಕು ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಟ್ರಿಮ್ ಮಾಡ್ಕೊಂಬಿಡಿ, ಆಮೇಲಿಂದ ನೀವು ಆ್ಯನಿಮೇಷನ್ ಮಾಡಿ. ಸೊ ಇಲ್ಲಿಗೆ ಸ್ಟಾರ್ಟಿಂಗಲ್ಲಿ ನಾನು ಟೈಮ್ಲೈನ್ ನಿಲ್ಲಿಸ್ಕೊಂಡು ಈ ಲೆನ್ಸ್ ಫ್ಲೇರ್ದು ಈ ಲಾಕ್ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಎಂಡಿಂಗಿಗೆ ಬಂದೆ, ಎಂಡಿಂಗಿಗೆ ಬಂದ ತಕ್ಷಣ ಈ ಕಡೆ ಹೇಳ್ಕೊಂಬಂದೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ಈಗ ಪ್ಲೇ ಮಾಡ್ತೀನಿ ನೋಡಿ. ನೋಡಿ ಇದೊಂಥರ ಸಿನಿಮ್ಯಾಟಿಕ್ಕಾಗಿ ನಿಮಗೆ ಲುಕ್ ಕೊಡುತ್ತೆ. ಸೊ ಈ ಥರ ನೀವು ಇನ್ನೊಂದು ಈ ಕಡೆ ಸ್ಮೋಕ್ ಬರುತ್ತಲ್ಲ, ಈ ಕಡೆಗೂ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ಅಂದರೆ ಈ ಶೇರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ರೆಸಲ್ಯೂಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು HD 720p 30 frames per second ಮತ್ತು ಬಿಟ್ ರೇಟ್ನ ಈ ಕೊಟ್ಬಿಡಿ, ಅವಾಗ ಕ್ವಾಲಿಟಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ಎಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ಈ ರೀತಿ ಇಂಟ್ರೋನ ಕ್ರಿಯೇಟ್ ಮಾಡ್ಕೊಬಹುದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ಪ್ರಕಾರ ನಾನು ಹೇಳಿದ ರೀತಿನೇ ಎಲ್ಲ ಮಾಡ್ಕೊಬೇಕು ಅಂತಲೇ ಏನಿಲ್ಲ. ನಿಮ್ಗೆ ಯಾವ ರೀತಿ ಬೇಕು, ಯಾವ ಫಾರ್ಮ್ಯಾಟ್ ಬೇಕು, ಯಾವ ಆ್ಯನಿಮೇಷನ್ ಬೇಕು ನೋಡ್ಕೊಂಡು ಕೊಡ್ಕೊಂಡು ಒಂದು 4-5 ಸತಿ ಪ್ರಯತ್ನ ಪಟ್ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಯಾಕೆ ಚೆನ್ನಾಗಿ ಕಾಣುತ್ತೆ ನೋಡ್ಕೊಂಡು ಅದನ್ನು ನೀವು ಮಾಡ್ಕೊಬಹುದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇಲ್ಲ ಅಂತಂದರೆ ಬೇಡ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.